ತಣ್ಣನೆ ಗಾಳಿಯೇ ಈ ಸಲದ ಕೊರೆವ ಚಳಿಗೆ ಕಾರಣ. ಕರ್ನಾಟಕದಲ್ಲೇ ಯಾಕೆ ಆರ್ಭಟಿಸಲಿದೆ ಥಂಡಿ? ತಿಂಗಳಾಂತ್ಯವೇ ಚಳಿಯ ಆರ್ಭಟ ಸ್ಟಾರ್ಟ್. ಉತ್ತರದಿಂದ ದಕ್ಷಿಣದತ್ತ ಬೀಸುವ ತಂಪು ಗಾಳಿ ಚಳಿಗಾಲದ ಉಷ್ಣಾಂಶದಲ್ಲಿ ಭಾರೀ ಕಡಿತ. ಈ ಪರಿಪ್ರಮಾಣದ ಚಳಿಗೆ ಲಾ ನೀನಾ ಕಾರಣವಂತೆ. ಏನಿದು ಲಾ ನೀನಾ? ಕಲ್ಯಾಣ ಮಧ್ಯ ಕರ್ನಾಟಕದಲ್ಲಿ ಭಾರೀ ಥಂಡಿ. ಪ್ರೇಕ್ಷಕರೇ ಪ್ರಣಾಮಗಳು. ಇದು ನಿಮ್ಮ ವಿಶ್ವ ಪ್ಲಸ್ ಟಿವಿ. ಆತ್ಮೀಯ ಕನ್ನಡಿಗರೇ, ನೈಋತ್ಯ ಮಾನ್ಸೂನ್ ಹಿಂದೆ ಸರಿಯುತ್ತಿರುವ ಸಮಯ ಇದು. ಪ್ರಬಲ ಮಾರುತಗಳು ಈ ಸಲ ವಾಡಿಕೆಗಿಂತ ಹೆಚ್ಚು ಮಳೆಯನ್ನು ಸುರಿಸಿದೆ. ವರುಣನ ಆರ್ಭಟ ಅಬ್ಬರಕ್ಕೆ ಬೆಚ್ಚಿಬಿದ್ದ ನಾವು ಈಗ ಮತ್ತೊಂದು ಹವಾಮಾನದ ವೈಪರೀತ್ಯಕ್ಕಾಗಿ ಟೆನ್ಷನ್ ಮಾಡಿಕೊಳ್ಳುವ ಪರಿಸ್ಥಿತಿ ಈ ಬಾರಿಯ ಚಳಿಗಾಲ ತಂದಿಡಲಿದೆ. ಮಳೆ ನಿಂತು ಹೋದ ಮೇಲೆ ಇದೀಗ ಸಮಯಕ್ಕಿಂತ ಮೊದಲೇ ತನ್ನ ಮಹಿಮೆ ತೋರಿಸಲು ಚಳಿರಾಯ ಸಮರೋಪಾದಿಯಲ್ಲಿ ಕರ್ನಾಟಕಕ್ಕೆ ಪ್ರವೇಶ ಮಾಡ್ತಾ ಇದ್ದಾನೆ. ಈ ಬಾರಿಯ ಭಾರೀ ಕೊರೆಯುವ ಚಳಿಗೆ ವರುಣನ ಆರ್ಭಟವೇ ಕಾರಣವಾಗಲಿದೆ. ವಾಡಿಕೆಗಿಂತ ಹೆಚ್ಚಾಗಿ ಅಪ್ಪಳಿಸುವ ತಣ್ಣನೆ ಗಾಳಿಗೆ ಮೈಯೊಡ್ಡಲು ನಾವು ಸಿದ್ಧರಾಗಬೇಕಾಗಿದೆ. ಪ್ರೇಕ್ಷಕರೇ, ಅದೇ ಈ ವರ್ಷದ ಮುಂಗಾರು ಮಳೆ ವಾಡಿಕೆಗಿಂತ ಅಧಿಕವಾಗಿ ಸುರಿದಿದೆ. ಇದರಿಂದಾಗಿ ಭೂಮಿಯ ಮಣ್ಣಿನ ಪದರುಗಳು ಹಾಗೂ ವಾತಾವರಣ ಕೂಡ ಅತಿ ಹೆಚ್ಚು ತೇವಾಂಶದಿಂದ ಕೂಡುವಂತಾಗಿದೆ. ಅದಕ್ಕಾಗಿ ನಮ್ಮ ಕರ್ನಾಟಕಕ್ಕೆ ಈ ಬಾರಿ ವಾಡಿಕೆಗಿಂತ ಮೊದಲೇ ಹಾಗೂ ಹೆಚ್ಚು ಥಂಡಿ ಆಗಲಿದೆ. ಉತ್ತರದಿಂದ ದಕ್ಷಿಣದತ್ತ ಗಾಳಿ ಬೀಸುವ ಪ್ರಮಾಣ ಅಧಿಕವಾಗಲಿದೆ. ಚಳಿಗಾಲದಲ್ಲಿ ಉತ್ತರದಿಂದ ದಕ್ಷಿಣಕ್ಕೆ ಗಾಳಿ ಬೀಸುವುದರಿಂದ ಭೂಮಿಯ ಮೇಲ್ಪದರಿನ ಉಷ್ಣಾಂಶ ಕುಸಿತವಾಗಿ ಚಳಿಯ ಕೊರೆತ ಜಾಸ್ತಿಯಾಗಲಿದೆ. ರಾಜ್ಯದಲ್ಲಿರುವ ಮೋಡ ಕವಿದ ವಾತಾವರಣದ ಜೊತೆಗೆ ಬೀಸುವ ತಣ್ಣನೆಯ ಗಾಳಿ ಈ ಬಾರಿ ಕೊರೆಯುವ ಚಳಿಯ ಆರ್ಭಟ ಬರುವ ವಾರದಿಂದಲೇ ಚಾಲು ಮಾಡಲಿದೆ. ವೀಕ್ಷಕರೇ, ಕರ್ನಾಟಕದ ಎಲ್ಲೆಲ್ಲಿ ಈ ಬಾರಿ ಚಳಿ ಜಾಸ್ತಿ ಗೊತ್ತೇನು? ಈ ಬಾರಿ ಬೀದರ್, ಕಲಬುರಗಿ, ರಾಯಚೂರು, ಯಾದಗಿರಿ, ಕೊಪ್ಪಳ, ವಿಜಯಪುರ, ಬಾಗಲಕೋಟೆ, ಹಾವೇರಿ, ದಾವಣಗೆರೆ, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಹಾಸನ, ಮೈಸೂರು, ಮಂಡ್ಯ ಹಾಗೂ ರಾಮನಗರ ಇಲ್ಲೆಲ್ಲ ಚಳಿ ಅಧಿಕವಂತೆ. ರಾತ್ರಿ ಸಮಯದಲ್ಲಂತೂ ಗಡಗಡನೆ ನಡಗಿಸುವಂತಹ ಥಂಡಿ ಇರಲಿದೆ. ಉಳಿದಂತೆ 10 ರಿಂದ 14 ಜಿಲ್ಲೆಗಳು ಈ ಕೊರೆಯುವ ಚಳಿಯ ಬಾಧೆಯಿಂದ ಕೊಂಚ ರಿಲೀಫ್. ಚಳಿಗಾಲದಲ್ಲಿ ಉತ್ತರದಿಂದ ದಕ್ಷಿಣದ ಕಡೆಗೆ ತಂಪು ಗಾಳಿ ಬೀಸುವುದರಿಂದ ಥಂಡಿ ಪ್ರಮಾಣ ಜಾಸ್ತಿ ಅಂತ ಹವಾಮಾನ ತಜ್ಞರು ಹೇಳುತ್ತಾರೆ. ಈ ಬಾರಿ ವಾಡಿಕೆಗೆ ಮೊದಲೇ ಥಂಡಿ ಮತ್ತು ಚಳಿಯ ಪ್ರಮಾಣ ಅಧಿಕಗೊಳ್ಳಲು ಲಾ ನೀನಾ ಕಾರಣವಂತೆ. ಏನಿದು ಲಾ ನೀನಾ ಅಂತೀರಾ? ಹಾಗಾದರೆ ಅದರ ಕುರಿತು ಕೊಂಚ ತಿಳಿಯೋಣ ಬನ್ನಿ. ಪೂರ್ವ ಮಧ್ಯ ಪೆಸಿಫಿಕ್ ಮಹಾಸಾಗರದ ತಳದಲ್ಲಿ ಉಷ್ಣಾಂಶ ಕ್ಷೀಣಿಸಿದರೆ ಭೂಮಿಯ ಮೇಲ್ಪದರಿನಲ್ಲಿ ಬೀಸುವ ಗಾಳಿಯಲ್ಲಿ ಈ ಪರಿಸರವೇ ಚಳಿಯ ವಾತಾವರಣವನ್ನು ವೃದ್ಧಿಸುತ್ತದೆ ಅಂತಾರೆ ಹವಾಮಾನ ತಜ್ಞರು. ಪೆಸಿಫಿಕ್ ಮಹಾಸಾಗರದ ಹವಾಮಾನ ಮಾದರಿಯಲ್ಲಿ ಇರುವ ಎಲ್ ನೀನೋ ಮತ್ತು ಲಾ ನೀನಾ ಪ್ರಪಂಚದಾದ್ಯಂತ ಹವಾಮಾನದ ಮೇಲೆ ಪರಿಣಾಮ ಬೀರಬಹುದಾಗಿದೆ. ಜಗತ್ತಿನಾದ್ಯಂತ ಇದರ ಪ್ರಭಾವ ಹೇಗೆ ಕೆಲಸ ಮಾಡಬಹುದು ಕೊಂಚ ನೋಡೋಣ. ಪೆಸಿಫಿಕ್ ಮಹಾಸಾಗರದ ಸಾಮಾನ್ಯ ಪರಿಸ್ಥಿತಿಯಲ್ಲಿ ಮಾರುತಗಳು ಪಶ್ಚಿಮಕ್ಕೆ ಬೀಸುತ್ತವೆ. ದಕ್ಷಿಣ ಅಮೆರಿಕದಿಂದ ಏಷ್ಯಾದ ಕಡೆಗೆ ಬೆಚ್ಚನೆಯ ನೀರು ಹರಿಸುತ್ತವೆ. ಅಂಥ ಬೆಚ್ಚಗಿನ ನೀರು ಬದಲಿಸಲು ತಣ್ಣನೆಯ ನೀರನ್ನು ಸಾಗರದ ಆಳದಿಂದ ಎತ್ತುತ್ತವೆ. ಇದೇ ಪ್ರಕ್ರಿಯೆಯನ್ನು ಅಪ್ವೆಲ್ಲಿಂಗ್ ಅಂತ ಕರೆಯುವುದುಂಟು. ಎಲ್ ನೀನೋ ಹಾಗೂ ಲಾ ನೀನಾ ಸಾಮಾನ್ಯ ಪರಿಸ್ಥಿತಿಯನ್ನು ಮುರಿಯುವ ಎರಡು ವಿರುದ್ಧ ಹವಾಮಾನ ಮಾದರಿಗಳಾಗಿವೆ. ಈ ಎಲ್ ನೀನೋ ಮತ್ತು ಲಾ ನೀನಾ ಹವಾಮಾನದ ವೈಪರೀತ್ಯಗಳು ಸರಿಸುಮಾರು 2 ರಿಂದ 7 ವರ್ಷಗಳಿಗೊಮ್ಮೆ ಸಂಭವಿಸುತ್ತದೆ. ಅಂಥ ಲಾ ನೀನಾ ಈ ಬಾರಿ ಕರ್ನಾಟಕದ ಚಳಿಯ ಪ್ರಮಾಣವನ್ನು ಅತ್ಯಧಿಕಗೊಳಿಸುವ ಪ್ರಮುಖ ಪ್ರಾಕೃತಿಕ ಕಾರಣವಾಗಬಹುದು ಅಂತ ಸಮಸ್ತ ಕರ್ನಾಟಕದ ಜನತೆಗೆ ಹವಾಮಾನ ತಜ್ಞರು ಎಚ್ಚರಿಕೆಯ ಗಂಟೆ ಬಾರಿಸಿದ್ದಾರೆ. ಮನುಷ್ಯನಿಗೆ ಉರಿಯುವ ಬಿಸಿಲು, ವರುಣನ ಆರ್ಭಟ ಹಾಗೂ ಕೊರೆಯುವ ಚಳಿ ಇವು 3 ಪ್ರಾಕೃತಿಕವಾಗಿ ಹುಟ್ಟಿದಾಗಲೇ ಜೊತೆಯಾದ ಉಡುಗೊರೆಗಳು. ಚಳಿಮಳೆ ಬೀಳಲಿ, ಬಿಸಿಲದು ಉರಿಯಲಿ, ನಮಗಿದೆ ಸಂತೋಷವೆಂದೇ ಸ್ವೀಕರಿಸುವ ಗುಣವು ರಕ್ತಗತವಾಗಿ ನಮ್ಮಲ್ಲಿ ಬಂದು ಬಿಡುತ್ತದೆ. ಆದರೆ ಪ್ರಾಕೃತಿಕವಾಗಿ ವೈಪರೀತ್ಯಗಳ ಅಪ್ಪಳಿಸುವ ಸೂಚನೆ ಸಿಕ್ಕಾಗ ಭಂಡತನ ಬಿಟ್ಟು ಎಚ್ಚರಿಕೆಯಿಂದ ಅದನ್ನು ಎದುರಿಸುವ ಜಾಣತನ ನಮಗೆಲ್ಲ ತೀರಾ ಅಗತ್ಯವಾಗಿದೆ.
ಅದರಂತೆ ಈ ಬಾರಿ ಸಮಯಕ್ಕಿಂತ ಮೊದಲು ಹಾಗೂ ವಾಡಿಕೆಗಿಂತ ಅತಿ ಹೆಚ್ಚು ಪ್ರಮಾಣದಲ್ಲಿ ಬಂದಪ್ಪಳಿಸುವ ಥಂಡಿಯನ್ನು ನಿಭಾಯಿಸಿ ನಮ್ಮನ್ನು ನಾವು ರಕ್ಷಿಸಿಕೊಳ್ಳುವುದು ತೀರಾ ಅಗತ್ಯವಾಗಿದೆ. ಪ್ರಬಲವಾದ ಶೀತಲ ಗಾಳಿಯು ನೆಗಡಿ, ಕೆಮ್ಮು ಸೇರಿದಂತೆ ಹಲವು ಚಳಿಗಾಲದ ಕಾಯಿಲೆಗಳು ಪ್ರತಿ ಸಲಕ್ಕಿಂತ ಈ ಬಾರಿ ಹೆಚ್ಚು ಬಾಧಿಸಲಿವೆ. ನಸುಕಿನಲ್ಲಿ ಶೀತಗಾಳಿಯ ತೀವ್ರತೆ ಹೆಚ್ಚಾಗಲಿದೆ. ಉಸಿರಾಟದ ಸಮಸ್ಯೆಯಿಂದ ಬಳಲುವವರು, ಎಲುಬು ಕೀಲು ನೋವುಗಳಿಂದ ಬಳಲುವವರು, ವ್ಯಾಯಾಮ ಜಿಮ್ಮಿಗೆ ಹೋಗುವವರು ಜೋಪಾನವಾಗಿರಬೇಕಾಗಿದೆ. ಈ ಚಳಿಯು ಚರ್ಮವನ್ನು ಒಣಗಿಸುತ್ತದೆ. ಆದ್ದರಿಂದ ಮುಖ ಹಾಗೂ ದೇಹದ ತೆರೆದ ಭಾಗದ ಚರ್ಮಕ್ಕೆ ಬಾಡಿ ಲೋಷನ್ಗಳನ್ನು ಸಮರ್ಥವಾಗಿ ಸಮಯಕ್ಕೆ ಸರಿಯಾಗಿ ಪ್ರತಿದಿನವೂ ಬಳಸಿಕೊಳ್ಳುವುದರಿಂದ ಚರ್ಮವನ್ನು ಮೃದುವಾಗಿಟ್ಟುಕೊಳ್ಳಲು ಸಾಧ್ಯವಾಗಲಿದೆ. ಅದರ ಜೊತೆಗೆ ಶುದ್ಧ ಆಹಾರ, ಫ್ರೆಶ್ ಆಹಾರವನ್ನೇ ಉಪಯೋಗಿಸಬೇಕು. ಎಣ್ಣೆಯಲ್ಲಿ ಹುರಿದ ಪದಾರ್ಥ ಹಾಗೂ ಫ್ರಿಡ್ಜಿನಲ್ಲಿ ಇಟ್ಟ ಪದಾರ್ಥಗಳನ್ನು ಬಳಸುವುದು ಈ ಸಂದರ್ಭದಲ್ಲಿ ನಿಲ್ಲಿಸಬೇಕಾಗಿದೆ. ಅದರ ಜೊತೆಗೆ ಬೆಚ್ಚಗಿನ ಉಡುಪು ಧರಿಸುವ ಕ್ರಮವನ್ನು ನಾವೆಲ್ಲರೂ ಅನುಸರಿಸಬೇಕಾಗುತ್ತದೆ. ಒಟ್ಟಾರೆ ಈ ಕೊರೆಯುವ ಥಂಡಿ ಚಳಿಯಿಂದ ನಮ್ಮನ್ನು ನಾವು ಕಾಪಾಡಿಕೊಳ್ಳೋಣ. ಹೆಲ್ತ್ ಡೆಸ್ಕ್, ವಿಶ್ವ ಪ್ಲಸ್ ಟಿವಿ. ವಿಶ್ವ ಪ್ಲಸ್, ಜನಹಿತಕ್ಕಿದು ಜ್ಞಾನದ ಜಾಲ.